ನಮಸ್ಕಾರ ರೀ. ನಮಸ್ತೆ. ಹಾಂ ರೀ. ಇದು ಯಾವ ಊರು ಬರ್ತದೆ ರೀ ಇದು? ಇದು ಪೆರೇಸಂದ್ರ ಹತ್ರ ವರ್ಲಕುಂಡ ಅಂತೇಳಿ. ವರ್ಲಕುಂಡ. ಹಾ, ಹಾಂ ರೈತರ ಹೆಸರು ಬಂದು ನರ್ಸರಿ ರಾಧಯ್ಯ ಅಂತ. ಹಾಂ. ಅವ್ರ ಹೆಸರು ನರ್ಸರಿ ರಾಧಯ್ಯ ಯಾಕೆಂದ್ರೆ ಅವ್ರದ್ದು ನರ್ಸರಿ ಇದೆ. ಓಹೋ. ಅವ್ರದ್ದು ಹೆಸರೇ ನರ್ಸರಿ ರಾಧಯ್ಯ ಅಂತ ಅವ್ರ ಹೆಸರು. ಹಾಂ ಅವರು ಆಂಧ್ರದ ಮೂಲದವ್ರು. ಹಾಂ. ಅವ್ರು ಆಂಧ್ರದಿಂದ ಇಲ್ಲಿಗೆ ಬಂದು ಇಲ್ಲಿ 2 ಎಕರೆ ಜಮೀನ ಇದು ಲೀಸಿಗೆ ತಗೊಂಡು ಇಲ್ಲಿ ಮಾಡ್ತಾ ಇದಾರೆ. ಓಹೋ. ಅವರು 2 ಎಕರೆ ಮಾಡ್ಕೊಂಡಿದ್ದಾರೆ. 750 ಗಿಡ ಇದೆ. ಹಾಂ 750 ಗಿಡ ಇದೆ. ಬೆಡ್ ಒಂದ್ ಸ್ವಲ್ಪ ಅಲ್ಲ ಅಂದ್ರೆ ಜಾಗ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ಹಾಂ. ನೋಡ್ತಿರ್ಬೋದು 13 ಅಡಿ ಮಾಡ್ಕೊಂಡಿದ್ದಾರೆ. 7ಕ್ಕೆ 13 ಹಾಂ. ಹಂಗ್ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ಸೆಟ್ಟಿಂಗ್ ಎಲ್ಲ ಚೆನ್ನಾಗೈತ್ರಿ. ಎಲ್ಲ ಚೆನ್ನಾಗೈತ್ರಿ. ಇದೇನಂದ್ರೆ ಹಾಂ. ಫಸ್ಟ್ 99% ಗಂಡು ಹೂವ ಬಂದಿತ್ರಿ. ಓ. ನೋಡ್ತಾ ಇರ್ಬೋದು ನೀವು 99% ಗಂಡು ಹೂವ. ಒಂದೇ ಒಂದು ಹೆಣ್ಣು ಹೂವ ಸಹಿತನೂ ಕಾಣಿಸ್ತಿರ್ಲಿಲ್ಲ ಹ್ಮ್ ಇದ್ರಲ್ಲಿ. ಹ್ಮ್. ಆ ತರ ಇದ್ದಿದ್ದು ಈ ತರ ಇವಾಗ ಸೆಟ್ಟಿಂಗ್ ಆಗಿದೆ. ಹಾಂ ಇದು ಫಸ್ಟ್ ಕ್ರಾಪ್. ಇದೆ ಫಸ್ಟ್ ಕ್ರಾಪ್. ಹಾಂ ಸೆಟ್ಟಿಂಗ್ ಚೆನ್ನಾಗೈತಿ. ಇದೆ ಫಸ್ಟ್ ಕ್ರಾಪ್. ಎಲ್ಲ ಚೆನ್ನಾಗೈತಿ. ನೀವು ನೋಡ್ತಾ ಇರ್ಬೋದು. ಎಲ್ಲ ಈಗ ಅವರು ರೈತರು ಸ್ವಲ್ಪ ಆಂಧ್ರದ ಮೂಲದವರಿಂದ ಅವರಿಗೆ ಕಟ್ಟಿ ಅಭ್ಯಾಸ ಇಲ್ಲ. ಓಹೋ. ಅಲ್ಲಿ ಆಂಧ್ರದಲ್ಲಿ ಏನಂತಂದ್ರೆ ಅವ್ರು ಯಾರು ಕಟ್ಟಲ್ಲ. ಜಸ್ಟ್ ಈಗ ಹೆಂಗಿದೆಯೋ ಹಿಂಗೆ ಬಿಟ್ಬಿಡ್ತಾರೆ. ಹಾಂ ಹೆಂಗಿದೆಯೋ ಹಂಗೆ ಬಿಟ್ಟು ಅವರು 5 ತಿಂಗಳಿಗೆ 5.5 ತಿಂಗಳಿಗೆಲ್ಲ ಕೊಟ್ಬಿಡ್ತಾರೆ. ಹಾಂ. ಇಲ್ಲಿ ನಮ್ಮಲ್ಲಿ 6 ತಿಂಗಳು 15 ದಿವಸ 6.5 ತಿಂಗಳು ಆಗ್ಬೇಕು. ಒಂದು ಕಾಯಿ ಕಟಾವ್ ಆಗ್ಬೇಕಂದ್ರೆ 6 ತಿಂಗಳು 15 ದಿವಸ ಬೇಕು. ಏನಾಗಿದೆ ಅವ್ರು ಆ ಮೂಲದವರಾಗಿ ಅವ್ರೇನು ಕಟ್ಟಿಲ್ಲ. ಅದೇ ಕಟ್ಟದೇ ಇದ್ರೆ ಕಟ್ತಲೇ ಇದ್ರೆ ನೋಡಿ ಈ ತರ ಆಗುತ್ತೆ. ಕಟ್ತಲೇ ಇದ್ರೆ ಈಗ ನೋಡಿ ಕೆಳಗಡೆ ನೀವು ನೋಡ್ತಿರ್ಬೋದು. ಇದೆಲ್ಲ ಮಣ್ಣಾಗಿ ಎಲ್ಲ ಸೈಜ್ ಬರಲ್ಲ. ಮತ್ತೆ ರೋಗ ಜಾಸ್ತಿ ಬರುತ್ತೆ. ಅದು ಬೆಂಡಾಗಿ ಎಲ್ಲ ಹೌದು. ಇಲ್ಲಿ ನೋಡಿ ಎಲ್ಲ ಬೆಂಡಾಗಿ ಎಲ್ಲ ಕಟ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು. ಹೌದೌದು. ನೋಡ್ರಿ ಸೆಟ್ಟಿಂಗ್ ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂದೊಂದ್ರಲ್ಲಿ 5 ಕೂತಿದೆ. ಹಾಂ ಅದೇ ಒಂದೇ ಫಸ್ಟ್ ಕ್ರಾಪ್ ಅಲ್ಲ ಇದು? ಫಸ್ಟ್ ಕ್ರಾಪ್ ನೋಡ್ರಿ. ನೋಡ್ರಿ ಗಿಡ ಇದು ಚಿಕ್ಕದಿದೆ. ಎಷ್ಟಿದೆ ಇದು? ಹಾ ನೋಡ್ರಿ ಸಣ್ಣ ಗಿಡ. ಇದ್ ನೋಡ್ರಿ ಇದ್ರಲ್ಲಿ ಈ ಗಿಡದಲ್ಲಿ ನೋಡಿ ಸೈಜ್ ನೋಡಿ. ಹೌದೌದು. ಈಗ ನೋಡ್ತಾ ಇರ್ಬೋದು ನೀವು 4 ಬೆರಳಲ್ಲಿ. ಈಗ ಎಷ್ಟೊಂದು 3 ತಿಂಗಳು ಆಯ್ತಾ ಇದಕ್ಕ? ಅದಕ್ಕೆ ಸರಿ ಇಲ್ಲ. ಈಗ 4 ತಿಂಗಳು ಕಂಪ್ಲೀಟ್ ಆಗಿದೆ. ಓ ಈಗ 4 4 ತಿಂಗಳು ಕಂಪ್ಲೀಟ್ ಆಗಿದೆ. ಸ್ವಲ್ಪ ಕಲರ್ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ. ಹೌದೌದು. ಈಗ ಈ ಕಲರ್ ತಿರುಗ್ತಾ ಇದೆ. ನೋಡಿ ನೋಡ್ತಾ ನೋಡಿ ಇದ್ರಲ್ಲಿ ನೋಡಿ. ಹೌದೌದು. ನೋಡ್ರಿ ಎಷ್ಟಿದೆ. ರೈತರು ಇದ್ರಲ್ಲ ಬರದೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ರು. ಬರದೇ ಇಲ್ಲ, ಇದು ಆಲ್ರೆಡಿ ಗಂಡು ಹೂವ ಜಾಸ್ತಿ ಆಗ್ಬಿಟ್ಟಿದೆ, ಬರದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರು. ಅವ್ರಿಗೆ ಎಕ್ಸ್ಪೆಷಲಿ ಏನ್ ಹೆಲ್ಪ್ ಮಾಡಿದ್ದು ಅಂದ್ರೆ ಇದೇ ನೋಡಿ. ಇಲ್ಲಿ ಕಾಣಿಸ್ತಿದ್ಯಲ್ಲ ಡ್ರಿಪ್, ಈ ಪೊಸಿಷನ್ ಮಾಡಿಸಿದೀವಿ ನೋಡ್ರಿ. ಆ ಕಡೆ ಈ ಕಡೆ 2 ಆ ಕಡೆ ಮೈಕ್ರೋ ಟ್ಯೂಬ್ ಒಂದು, ಈ ಕಡೆ ಟ್ಯೂಬ್ ಒಂದು. ಆ ಟ್ಯೂಬಿಗೆ ನೋಡಿ ಈ ತರ ಇದನ್ನ ತೂತ ಮಾಡಿ ಹಿಂಗ್ ಚುಚ್ಚೋದು. ಇಲ್ಲಿ ನೀರ್ ಬರುತ್ತೆ ನೋಡಿ. ಇದ್ರಲ್ಲೂ ಸಹಿತನು ಬೇರ್ ಕಾಣಿಸ್ತಿದೆ. ವೈಟ್ ರೂಟ್ಸ್ ಗಳು ಇದ್ರಲ್ಲೂ ಸಹಿತನು ರೂಟ್ಸ್ ಕಾಣಿಸ್ತಿದೆ. ಇದನ್ನ ಇಲ್ಲಿ ಚುಚ್ಚಿದ್ರೆ ಅದ್ ಎಲ್ಲೂ ಹೋಗಲ್ಲ ನೀರು. ಎಲ್ಲ ಅಲ್ಲೇ ಹೋಗ್ತಾ ಇರುತ್ತೆ. ಇದು ರೆಸ್ಟ್ ಪೀರಿಯಡ್ ಅಲ್ಲಿ ಯಾರು ಏನು ಮಾಡಿಸಿಲ್ಲ. ರೆಸ್ಟ್ ಕಟಿಂಗ್ ಹಾಕ್ಸಿಲ್ಲ. ಇವ್ರ ಮೈನ್ ಡೈರೆಕ್ಟ್ ಕ್ರಾಪ್ ಕಟಿಂಗ್ ಹಾಕ್ಸಿದ್ದು ಡಿಸೆಂಬರ್ 17ನೇ ತಾರೀಕಿಗೆ ಕ್ರಾಪ್ ಕಟಿಂಗ್ ಮಾಡಿರೋದು. ಅಂದ್ರೆ ಇದ್ರಲ್ಲಿ ಮಾಡಿರೋದು ಡಿಸೆಂಬರ್ 17ಕ್ಕೆ. ಡಿಸೆಂಬರ್ 17ಕ್ಕೆ ಮಾಡಿ ಈಗ ಇಷ್ಟು ದಿವಸ ಆಗಿದೆ. ಬಟ್ ಸೆಟ್ಟಿಂಗ್ ಆಗಿದ್ದು ಬಹಳ ಲೇಟ್ ಆಯ್ತು. ಹಂಗಾಗಿ ನಿಮ್ಗೆ ಸೈಜ್ ಕಾಣಿಸ್ತಾ ಇಲ್ಲ, ಸ್ವಲ್ಪ ಕಮ್ಮಿ ಕಾಣಿಸ್ತಾ ಇದೆ. ಸೆಟ್ಟಿಂಗ್ ಆಗಿದ್ದು 3ನೇ ತಿಂಗಳಿಗೆ ಸೆಟ್ಟಿಂಗ್ ಆಗಿದ್ದು. ಅಲ್ಲಿವರೆಗೂ ಆಗ್ಲೇ ಇಲ್ಲ. ಫಸ್ಟ್ ಸೆಟ್ಟಿಂಗ್ ಆಗಿದ್ರೆ ಚೆನ್ನಾಗಿ. ಯಾಕಂದ್ರೆ ಗಂಡು ಹೂವ ಜಾಸ್ತಿ ಬಂದಿದ್ರಿಂದ ಅದ್ರಲ್ಲಿ ಯಾವ ಹೆಣ್ಣುವನು ನಿಲ್ಲಿಲ್ಲ, ಯಾವ್ದು ಹೆಣ್ಣುವನು ಬರ್ಲಿಲ್ಲ. ನಂತರ ನಮ್ದು ಬ್ರಾಸೋಫಿಟ್ ಆಗ್ಲಿ ಅಥವಾ ಗ್ರೌಸ್ಟಿಮ್ ಆಗ್ಲಿ, ಅದ್ರ ಜೊತೆ ಕ್ಯಾಫರ್ಟ್, ಡ್ರಿಪ್ ಅಲ್ಲಿ ಕ್ಯಾಫರ್ಟ್ ಕೊಟ್ಟಿದ್ದು, ಫ್ರೂಟೋಸೆಟ್ ಕೊಟ್ಟಿದ್ದು, ಇವೆಲ್ಲ ಕೊಡ್ಸಿ, ಇವೆಲ್ಲ ಮಾಡಿಸಿ 6BA ಜೊತೆ ಗ್ರೌಸ್ಟಿಮ್ ಎಲ್ಲ ಮಾಡಿಸಿ ವೃದ್ಧಿ ಯಾವಾಗ ಕೊಟ್ಟಿದೀವಿ ಅಂದ್ರೆ ಇವಾಗ ಕೊಟ್ಟಿದೀವಿ. ಈಗ ವೃದ್ಧಿ ಮತ್ತೆ ಸಾಫು ಮತ್ತೆ MKP 3 ಕೊಟ್ಟಿದೀವಿ. ಯಾಕಂದ್ರೆ ಚಿಗುರು ಸ್ವಲ್ಪ ಜಾಸ್ತಿ ಇದೆ. ಚಿಗುರು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹಾಲ್ಟ್ ಆಗ್ಲಿ ಅಂತೇಳಿ MKP ಅದ್ರ ಜೊತೆಗೆ ಹಾಕ್ಬಿಟ್ಟಿದೀವಿ. ಎಲ್ಲ ಚೆನ್ನಾಗಿದೆ. ಈಗ ನೋಡ್ತಾ ಇರ್ಬೋದು ನೀವು. ವೃದ್ಧಿ ಮಾಡಿರೋದ್ರಿಂದ ಈ ರೇಂಜ್ ಅಲ್ಲಿ ನಿಮ್ಗೆ ಇದು ಕಾಣಿಸ್ತಾ ಇರೋದು. ಯಾಕಂದ್ರೆ ಸನ್ ಬರ್ನ್ ಆಗ್ಬಾರ್ದು ಅಂತ. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಸನ್ ಬರ್ನ್ ಆಗ್ಬಾರ್ದು ಅಂತೇಳಿ ಎಲ್ಲ ಚಿಗುರು ಓಪನ್ ಮಾಡಿಸಿದ್ವಿ. ಈ ಚಿಗುರು ಬರೋ ಕಾರಣ ವೃದ್ಧಿ. ಅದು ಎಕ್ಸ್ಪೆಷಲಿ ಜನರಲ್ ಟಾನಿಕ್. ಅದು ಒಳಗಡೆ ಕಾಯಿ ಇದೆ, ಬಟ್ ನಿಮ್ಗೆ ಮೇಲ್ಗಡೆ ಕಾಣಿಸಲ್ಲ. ಎಕ್ಸಾಂಪಲ್ ಇಲ್ಲಿ ನೋಡಿ, ಈ ಗಿಡದಲ್ಲಿ ಈ ಗಿಡ ಪೂರ ಕಾಯಿ ಇಲ್ಲಿ ಕಾಣಿಸ್ತಿದೆ. ಇದು ಚಿಗುರು ಮೇಲ್ಗಡೆ ಬಂದ್ರೆ ಇದೇನು ಕಾಣಲ್ಲ. ಇವರಿಗೆ ಗೈಡ್ಲೈನ್ಸ್ ಆದವರು ಯಾರು ಇರ್ಲಿಲ್ಲ ಸ್ಟಾರ್ಟಿಂಗ್. ಯಾವಾಗ ಡಿಸೆಂಬರ್ ನವೆಂಬರ್ ಅಲ್ಲೆಲ್ಲ ನಾನು ಹೇಳಿದ್ದೆ ಆಕ್ಚುಲಿ ಅವ್ರಿಗೆ, ಸರ್ ಡಿಸೆಂಬರ್ ಅಲ್ಲಿ ಕಟಿಂಗ್ ಮಾಡಬೇಡಿ, ಚಳಿ ಜಾಸ್ತಿ ಇರುತ್ತೆ. ಚಳಿ ಜಾಸ್ತಿ ಇದ್ರೆ ಗಿಡಗಳು ಯಾವ್ದು ಅಂದ್ರೆ ಫ್ಲವರ್ ಯಾವ್ದು ಸೆಟ್ಟಿಂಗ್ ಆಗಲ್ಲ, ಎಲ್ಲ ಉದ್ರೋಗುತ್ತೆ. ಜನವರಿ ಮೇಲ್ ಮಾಡಿ ಅಂತಂದ್ರು. ಇಲ್ಲ ನಾವಿಲ್ಲ ಇವಾಗ್ಲೇ ಹೋಗ್ತೀವಿ ಅಂತಂದ್ರು. ಹಂಗಾಗಿ ಅವ್ರ ಪ್ರಾಬ್ಲಮ್ ಜಾಸ್ತಿ ಆಯ್ತು. ಅಂದ್ರೆ 99% ಗಂಡು ಹೂವ ಬಂದು ಉದ್ರೋಗಿದ್ ಕಾರಣನೇ ಅದು. ಗಂಡು ಹೂವ ಬಂದಿದ್ ಕಾರಣನೇ ಚಳಿಗಾಲದಲ್ಲಿ. ಯಾವಾಗ ಮಂಜು ಜಾಸ್ತಿ ಬೀಳುತ್ತೋ ಅವಾಗ ಇದಾಗುತ್ತೆ. ಇಲ್ಲ ಚೆನ್ನಾಗಿ ಐತ್ರಿ ಅಲ್ಲ. ಇವಾಗ ಚೆನ್ನಾಗಿ ಬಂದಿದೆ. ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇವಾಗ ರೈತರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕಿದೆ ಅಂತಂದ್ರೆ
ಅಷ್ಟು ಆ ಪ್ರಾಡಕ್ಟ್ಗಳನ್ನ ಕೊಟ್ಟು ಈ ತರ ಮಾಡಿಸಿದ್ವಿ ನಾವು. ಅವರು ಪ್ರತಿಯೊಂದನ್ನು ಮಾಡ್ಕೊಂಡು ಬಂದಿದ್ದಾರೆ. సార్ నమస్కారమ్మా, మీ పేరేంటి? నా పేరు కే రాధయ్య. కే రాధయ్య అంటే మీది నర్సరీ రాధయ్య అని చెప్తారు మీకు ఈడ. మీకు కన్నడ రాదా? కన్నడ రాదు. మీరు యా ఊరు? మరి కదిరి. కదిరి అక్కడ చూసి కదిరి కదిరి అక్కడ కదిరి నరసింహుడు నరసింహస్వామి పక్కన. అక్కడే ఉందా? మీరు ఇక్కడ అక్కడి నుంచి ఇక్కడ వచ్చి ఎన్నాళ్ళు అయింది? 7 ఏళ్ళు అయింది. ఇప్పుడు ఇక్కడ పంట పెట్టారు కదా, ఎట్లా ఉంది ఆంధ్రాకి ఇది ఇట్లా కర్ణాటక? సెట్టింగ్ ఎలా బాగా వచ్చిందా? బాగానే వచ్చింది సార్. బాగానే వచ్చిందా? ఎట్లా ఫస్ట్ ఎట్లా ఉంది, ఇప్పుడు ఎట్లా ఉంది? ఇప్పుడే కదా ఫస్ట్ కాపు. లేదు, ఫస్ట్ ఫ్లవర్ లో ఎట్లా ఉండేది? ఫ్లవర్ బాగుండా, పోతులు ఎక్కువ ఉండే. మళ్ళీ ఇప్పుడు పెట్టేది కాయ బాగుంది. మీరు అదే చెప్పాలా, నేను చెప్పిన ఆడ మగాది రాలేదు, మగాది చాలా వచ్చింది. చాలా వచ్చింది, మళ్ళీ తర్వాత ఆడదు. తర్వాత ఆడదు వచ్చింది. సెట్టింగ్ మంచిగా సెకండ్ తర్వాత మంచిగా వచ్చింది, మళ్ళా ఆడపోతా.